ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ ಒಂದು ವಾರದಲ್ಲಿ ನಮ್ಮ ಸುಮಾರು ವಿಡಿಯೋಗಳು ಆಲ್ಮೋಸ್ಟ್ ವೈರಲ್ ಆಗಿದ್ದಾವೆ. 15,000 20,000 ಇತ್ಯಾದಿ ಹೋಗಿದ್ದಾವೆ. ಅವುಗಳ ಕಮೆಂಟ್ ಬಾಕ್ಸ್ನಲ್ಲಿ ಬೇಕಾದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಇದ್ವು ಮತ್ತು ಪ್ರಶ್ನೆಗಳಿದ್ವು. ಅವುಗಳನ್ನು ಆಧರಿಸಿ ಒಂದು ಅಂದಾಜು 20 ಒಳ್ಳೆಯ ಪ್ರಶ್ನೆಗಳಿಗೆ ಉತ್ತರ ಕೊಡುವ ವಿಡಿಯೋ ಇದಾಗಿದೆ. ಇವತ್ತಿನ ಮೊದಲನೆಯ ಅತಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನು ಅಂತಂದರೆ, ಸರ್ ನಾನು ಇವಾಗ 5,000 ಇನ್ವೆಸ್ಟ್ ಮಾಡ್ತೀನಿ, ಆದರೆ 2 ವರ್ಷದಲ್ಲಿ 1 ಕೋಟಿ ಆಗಬೇಕು. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಬಹಳ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆ ಕೂಡ ಇರ್ಬೋದು. ಯಾಕಂದರೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಪ್ರಾಫಿಟ್ ಬರ್ತಾ ಇದೆಯಲ್ಲ. ಈ ಪ್ರಶ್ನೆ ಬಂದ ಮೇಲೆ ನಾನು ಮತ್ತು ರೋಹನ್ ಭರತ್ಚಂದ್ರ ಕೂತ್ಕೊಂಡು ಬೇಕಾದಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ. 5,000 ರೂಪಾಯಿ ಏನಾಗುತ್ತೆ? ಮೊದಲನೇದಾಗಿ ಪ್ರಶ್ನೆ ಅಪೂರ್ಣ. 5,000ವನ್ನು ಒಂದು ಸತಿ ಹಾಕ್ತೀನೋ, ತಿಂಗಳಿಗೊಮ್ಮೆ ಹಾಕ್ತೀನೋ, ದಿನಕ್ಕೊಮ್ಮೆ ಹಾಕ್ತೀನೋ? ಅಕಸ್ಮಾತು ಒಂದು ಸತಿಗೆ 5,000 ಹಾಕಿ ಮರ್ತು ಬಿಡ್ತೇನೆ ಅಂತಂದ್ರೆ 15% ರಿಟರ್ನ್ಸ್ ಬಂದ್ರೆ 2 ವರ್ಷದ ಮೇಲೆ 6,612 ಆಗುತ್ತೆ. 20% ರಿಟರ್ನ್ಸ್ ಬಂದ್ರೆ 2 ವರ್ಷದಲ್ಲಿ 7,200 ಆಗುತ್ತೆ. ಅಕಸ್ಮಾತ್ ಆ ವ್ಯಕ್ತಿ 5,000 ರೂಪಾಯಿಯನ್ನ SIP ಮಾಡ್ತಾ ಇದ್ದಾನೆ 2 ವರ್ಷಕ್ಕೆ ಅಂತಂದ್ರೆ ಆವಾಗ 15% ಹಾಗೆ 1,48,350 ಬರುತ್ತೆ. ಮತ್ತೆ 20% ಹಾಗೆ 1,58,400 ಮಾತ್ರ ಆಗುತ್ತೆ. ಕೋಟಿ ಹತ್ರ ಇಲ್ಲ. ಮತ್ತೆ ನಾವು ಯೋಚನೆ ಮಾಡಿದ್ವಿ, ಬಹುಶಃ ಈ ವ್ಯಕ್ತಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರೇನೋ, ಪಿಗ್ಮಿ ತರ ದಿನ ಏನಾದರೂ ದುಡ್ಡು ಹಾಕ್ತಾರೆ ಅಂತ ಊಹಿಸ್ಕೊಂಡು 5,000 ರೂಪಾಯಿಯನ್ನು 365 ದಿವಸ 2 ವರ್ಷ ಹೂಡಿದ್ರೆ 15% ಹಾಗೆ 45.13% ಬರುತ್ತೆ. ಮತ್ತೆ 20% ಹಾಗೆ 48.18 ಲ್ಯಾಕ್ಸ್ ಬರ್ತಾ ಇದೆ. ಅರ್ಥ ಏನು ಅಂತಂದ್ರೆ, ನಿಮ್ಮ ನಿರೀಕ್ಷೆ ಜಾಸ್ತಿ ಆಯಿತು. ಸಿಕ್ಕಾಪಟ್ಟೆ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಷೇರು ಮಾರುಕಟ್ಟೆಯಲ್ಲಿ ಹಾಕಿದ ತಕ್ಷಣ ಭಾರಿ ಲಾಭ ಬರುತ್ತೆ ಮತ್ತು 5,000 ಹೋಗ್ಬಿಟ್ಟು 2 ವರ್ಷದಲ್ಲಿ 1 ಕೋಟಿ ಆಗುತ್ತೆ ಅನ್ನುವಂಥದ್ದು ಶುದ್ಧ ತಪ್ಪು ಅಂತ ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಮೊದಲಿಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಈಗ ಎರಡನೆಯ ಪ್ರಶ್ನೆ. ಡಿಯರ್ ಸರ್, ಪ್ಲೀಸ್ ಕ್ಲಾರಿಫೈ ಬಿಲೋ ಡೌಟ್ಸ್. ಮೊದಲನೆಯ ಪ್ರಶ್ನೆ, ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾನು 10 ಲಕ್ಷಕ್ಕಿಂತ ಜಾಸ್ತಿ ಡಿಪಾಸಿಟ್ ಅನ್ನು ನನ್ನ ಪೋರ್ಟ್ಫೋಲಿಯೋದಲ್ಲಿ ಮಾಡಿದ್ದೇನೆ ಬೈ ಬೈಯಿಂಗ್ ಡಿಫರೆಂಟ್ ಸ್ಟಾಕ್ಸ್. ಈಗ ಏನಾದರೂ ಟ್ಯಾಕ್ಸ್ ಬೀಳುತ್ತಾ? ಸ್ನೇಹಿತರೆ, ಮೊದಲಿಗೆ ನೀವೀಗ ಇನ್ವೆಸ್ಟ್ ಮಾಡಿದ್ದೀರಿ ಅಷ್ಟೇ, ಅದನ್ನು ಇನ್ನೂ ಸೇಲ್ ಮಾಡಿಲ್ಲ. ಆದಾಯ ಬಂದಾಗ ಆದಾಯ ತೆರಿಗೆ ಇದೆ. ಉದಾಹರಣೆಗೆ, ನೀವು ಯಾವುದೋ ಒಂದು ಸೈಟನ್ನು ಕೊಂಡಿದ್ದೀರಿ, ಮತ್ತೆ ಆ ಸೈಟನ್ನು ಹಾಗೆ ಬಿಟ್ಟಿದ್ದೀರಿ, ಮತ್ತೆ ಸೈಟನ್ನು ಮಾರಿಕೊಳ್ಳುವವರೆಗೂ ನಿಮಗೆ ಯಾವ ಟ್ಯಾಕ್ಸು ಇಲ್ಲ. ಈಗ ಎರಡನೆಯ ಪ್ರಶ್ನೆ, ನನಗೆ ಶಾರ್ಟ್ ಟರ್ಮ್ನಲ್ಲಿ ಲಾಭ ಬಂದರೆ 15% ಟ್ಯಾಕ್ಸ್ ಇದೆ, ಮತ್ತೆ ಲಾಂಗ್ ಟರ್ಮ್ನಲ್ಲಿ 10% ಇದೆ. ನನ್ನ ಪ್ರಶ್ನೆ, ನಾನು ಮಾರಿಕೊಳ್ಬೇಕಾದ್ರೆ ಅದನ್ನು ಇನ್ಕಮ್ ಟ್ಯಾಕ್ಸ್ನಲ್ಲಿ ಡಿಡಕ್ಟ್ ಮಾಡ್ಕೊಳ್ತಾರ? ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕಾಗುತ್ತೆ. ನೀವು ಯಾವುದೋ ಸೈಟನ್ನು 30 ಲಕ್ಷಕ್ಕೆ ಖರೀದಿ ಮಾಡಿದ್ರಿ, 5 ವರ್ಷಕ್ಕೆ 60 ಲಕ್ಷಕ್ಕೆ ಮಾರ್ಕೊಂಡ್ರಿ. ಈಗ ನಿಮಗೆ ಗೊತ್ತು 30 ಲಕ್ಷ ಪ್ರಾಫಿಟ್ ಮಾಡಿದಿರಿ ಅಂತ. ಸರ್ಕಾರಕ್ಕೆ ನೀವು ಯಾವ ರೇಟಿಗೆ ತಗೊಂಡಿದ್ದೀರಿ ಅಂತ ಹೇಗೆ ಗೊತ್ತಾಗಬೇಕು? ಅದೇ ರೀತಿ ನೀವು ಯಾವ ರೇಟಿಗೆ ಷೇರುಗಳನ್ನು ಕೊಂಡಿದ್ದೀರಿ, ಯಾವ ರೇಟಿಗೆ ಮಾರ್ತಾ ಇದ್ದೀರಿ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗಲ್ಲ. ನೀವೇನೆ ವಾಲಂಟರಿಯಾಗಿ ವರ್ಷದ ಕೊನೆಯಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಇದು ನನಗೆ ಬಂದ ಲಾಭ, ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಅಂತ. ಮುಂದಿನ ಪ್ರಶ್ನೆ, ವಿಪ್ರೋದಲ್ಲಿ 40 ಷೇರು ಖರೀದಿ ಮಾಡಿದ್ದೇನೆ, ಸದ್ಯಕ್ಕೆ -35% ಅಲ್ಲಿ ಕೂತ್ಕೊಂಡಿದೆ. ಮತ್ತೆ ಮಹೀಂದ್ರ ಟೆಕ್ 15 ಷೇರುಗಳಲ್ಲಿ -30% ಲಾಸ್ ಆಗಿದೆ 6 ತಿಂಗಳಿಂದ. ಇದನ್ನು ಲಾಂಗ್ ಟರ್ಮಿಗೆ ಇಟ್ಕೊಳ್ಬೇಕೆ ಅಥವಾ ಮುಂದಿನ ದಿನಗಳಲ್ಲಿ ಅದೇನಾದರೂ ನಾನು ಕೊಟ್ಟ ರೇಟಿಗೆ ಬಂದ್ರೆ ಮಾರ್ಕೊಂಡು ಬಿಡ್ಲಾ? ತಮ್ಮ ಪ್ರಕಾರ ಇನ್ನೂ ಎಷ್ಟು ತಿಂಗಳಾಗ್ಬೋದು ಮೇಲಕ್ಕೆ ಹೋಗ್ಲಿಕ್ಕೆ? ನಾನು ಮೊದಲಿಗೆ ಕೇಳುವ ಪ್ರಶ್ನೆ, ನೀವು ಈ 2 ಷೇರುಗಳನ್ನು ಕೊಂಡಿದ್ದೀರಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದೀರಿ ಅಂತ ಊಹಿಸ್ಕೊಳ್ತೇನೆ. ಯಾಕಂತಂದ್ರೆ ಷೇರುಗಳಲ್ಲಿ IT ಸೆಕ್ಟರ್ ಶೇರನ್ನು ಖರೀದಿ ಮಾಡಿದ್ದೀರಿ, ಅಲ್ಲಿ ಮುಂಚೂಣಿಯಲ್ಲಿರುವ ಷೇರುಗಳನ್ನು
ನೀವು ನೆಗ್ಲೆಕ್ಟ್ ಮಾಡಿ ಈ ಶೇರನ್ನು ಕೊಂಡಿದ್ದೀರಿ. ನಿಮ್ಮದೇ ಆದ ಕಾರಣಗಳು ಇರಬಹುದು ಅಂತಾನು ಊಹಿಸ್ಕೊಳ್ತೇನೆ. ನೀವು ಕೊಂಡಂತ ಷೇರುಗಳನ್ನು ನೀವು ದೀರ್ಘಾವಧಿಗೆ ಕೊಂಡಿದ್ದೀರೋ ಇಲ್ಲ ಶಾರ್ಟ್ ಟರ್ಮಿಗೆ ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಾವು ಯಾವಾಗ್ಲೂ ಹೇಳೋದು ಷೇರುಗಳಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಕನಿಷ್ಠ 10 ವರ್ಷ ಕಾಯಬೇಕು. ಇಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, SCP ಮಾಡಿದಿದ್ರೆ ಇಷ್ಟೊತ್ತಿಗೆ ನಿಮ್ಮ ರೇಟು ಆವರೇಜ್ ಆಗ್ತಾ ಇತ್ತು. ಅದರಿಂದಾಗಿ ಈ ಎಲ್ಲಾ ವಿಚಾರಗಳನ್ನು ಯೋಚನೆ ಮಾಡಿಕೊಂಡು ನಿಮ್ಮದೇ ಆದಂತ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಬಹಳ ಪ್ರಾಮುಖ್ಯವಾದ ವಿಚಾರಗಳು. ಷೇರುಗಳನ್ನು ಕೊಳ್ಳಬೇಕಾದ್ರೆ ಯೋಚನೆ ಮಾಡಬೇಕು, ಕೊಂಡ ಮೇಲೆ ಅಲ್ಲ. ಎರಡನೆಯದ್ದು, ನಿಮಗೆ ಷೇರುಗಳ ಬಗ್ಗೆ ಎಲ್ಲವೂ ಅರಿವಿಲ್ಲದಿದ್ದರೆ, ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿಲ್ಲದಿದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲದಿದ್ರೆ ಷೇರುಗಳನ್ನು ಕೊಳ್ಳುವುದು ಒಳಿತಲ್ಲ. ಮುಂದಿನ ಕಮೆಂಟ್ ಅನ್ನು ಎಲ್ಲರೂ ಕೇಳಲೇಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಮೇಕಿಂಗ್ ಅಸ್ ಟು ರಿಸರ್ಚ್ ಆನ್ ಡಿಫರೆಂಟ್ ಸ್ಟಾಕ್ಸ್ so that we will continuously be in touch with the market. You are really a great caretaker of your followers. ನಾವು ಹಿಂದಿನ ದಿನಗಳಲ್ಲಿ ರಿಸರ್ಚ್ ಟೀಮ್ ಅಂತ ಮಾಡ್ತಾ ಇದ್ವಿ. ಅಲ್ಲಿದ್ದ 30-40 ಜನಕ್ಕೆ ಬೇಕಾದಷ್ಟು ಅಸೈನ್ಮೆಂಟ್ಗಳನ್ನು ಕೊಡ್ತಾ ಇದ್ವಿ, ರಿಸರ್ಚ್ ಮಾಡಿ ಅಂತ. ನಮ್ಮ ಉದ್ದೇಶ, ಯಾರು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ಗಳನ್ನು ನೋಡ್ತಾರೋ ಮತ್ತು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಅಟೆಂಡ್ ಆಗ್ತಾರೋ ಅವರು ಮುಂದಿನ ದಿನಗಳಲ್ಲಿ ಅವರದೇ ಆದಂತ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ತಯಾರಿರಬೇಕೇ ವಿನಃ ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕು ಅನ್ನುವಂತ ಕಾಯಿಲೆ ಅವರಲ್ಲಿ ಇರಬಾರ್ದು. ಸರ್, ಪ್ಲೀಸ್ ಟೆಲ್ ಗುಡ್ ಕಂಪನಿ ನೇಮ್ಸ್ ಬಿಲೋ ₹100 ಪರ್ ಶೇರ್. ಇದಕ್ಕೆ ನಾವು ಹೇಳೋದು ಲವ್ ಫಾರ್ ಪೆನಿ ಸ್ಟಾಕ್ಸ್. ತುಂಬಾ ಜನರ ಮನಸ್ಸಿನಲ್ಲಿ ತಪ್ಪು ಗ್ರಹಿಕೆ ಏನಿದೆ ಅಂತಂದ್ರೆ, ಷೇರುಗಳ ಬೆಲೆ ಕಡಿಮೆ ಇದ್ರೆ ಮುಂದೆ ಅದು ಅಪ್ರಿಸಿಯೇಷನ್ಗೆ ಬೇಕಾದಷ್ಟು ಸ್ಕೋಪ್ ಅನ್ನು ಕೊಡುತ್ತೆ. ತಪ್ಪು. ₹100 ಇರೋದು ₹120 ಆಗುವ ಸಮಯದಲ್ಲಿ ₹1000 ಇರುವ ಷೇರು ಕರೆಕ್ಟ್ ಆಗಿ 1200 ಆಗಿರುತ್ತೆ. ಮತ್ತೆ 10,000 ಇರುವ ಷೇರು 12,000 ಆಗಿರುತ್ತೆ. ಅದರಲ್ಲಿ ಯಾವ ಡೌಟೂ ಇಲ್ಲ. ಮತ್ತೆ ನಾವು ಕೆಲವೊಮ್ಮೆ ₹100ಗಿಂತ ಕಡಿಮೆ ಇರುವ ಷೇರುಗಳು ಅಂತ ಏನಾದ್ರೂ ವಿಡಿಯೋ ಮಾಡಿದ್ರೆ ಅದನ್ನು ಲಕ್ಷಗಟ್ಟಲೆಯಲ್ಲಿ ಜನ ನೋಡ್ತಾರೆ. ಎಲ್ಲಿಯವರೆಗೆ ಈ ತಪ್ಪು ಗ್ರಹಿಕೆ ನಮ್ಮಲ್ಲಿಂದ ಹೋಗೋದಿಲ್ವೋ ಅಲ್ಲಿಯವರೆಗೆ ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡುವುದಿಲ್ಲ. ಯಾಕಂದ್ರೆ ಯಾವುದೋ ಒಂದು ಷೇರು ₹100 ತಲುಪಿದ ಉದ್ದೇಶ ಏನು ಅಂತಂದ್ರೆ ಅದರ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ, ಪ್ರಾಫಿಟ್ ಟು ಲಾಸ್ ಅಕೌಂಟ್ ಅಲ್ಲಿ ಲಾಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಕಾರಣ. ಈಗಾಗಲೇ ಲಾಸ್ ಆಗ್ತಾ ಇದ್ರೆ ಮುಂದೆ ಅದು ಯಾಕೆ ಅಪ್ರಿಶಿಯೇಟ್ ಆಗುತ್ತೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಮುಂದಿನ ಕಮೆಂಟ್, ಸರ್ ನನ್ನ ಏಜು 41, ತುಂಬಾ ಲೇಟ್ ಆಗಿ ನಿಮ್ಮ ವಿಡಿಯೋ ಸಿಕ್ತು. ನಿಮ್ಮ ಯೂಟ್ಯೂಬ್ ನೋಡಿ ನಾನು ₹5,000 SCP ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಸರ್, ತುಂಬಾ ಥ್ಯಾಂಕ್ಸ್. ಕರೆಕ್ಟಾಗಿ ಹೇಳಿದ್ರಿ, ಲೇಟ್ ಆಯಿತು ಅಂತ. ಹೌದು, 25 ವರ್ಷಕ್ಕೆ ಹೋಲಿಸಿದ್ರೆ 41 ಜಾಸ್ತಿ ಆಯಿತು. ಆದರೆ 60ಕ್ಕೆ ಹೋಲಿಸಿದ್ರೆ 41 ಒಳ್ಳೆಯ ವಯಸ್ಸೇ. ಈಗಲೂ ಕೂಡ ನೀವು ನಿಮ್ಮ SCPಯನ್ನು ಪ್ರಾರಂಭ ಮಾಡಿ 5,000 ಒಡನೆ ಮತ್ತೆ ಪ್ರತಿ ವರ್ಷ 10% ಜಾಸ್ತಿ ಮಾಡ್ತಾ ಹೋಗ್ತೇನೆ ಅಂತಂದ್ರೆ ಒಂದು ಒಳ್ಳೆಯ ಡೀಸೆಂಟ್ ಅಮೌಂಟ್ ನಿಮಗೆ ರಿಟೈರ್ಮೆಂಟ್ಗೆ ಸಿಗುತ್ತೆ. ಅಂದ್ರೆ ಈ ವರ್ಷ 5,000, ಮುಂದಿನ ವರ್ಷ 5,500, ಅದರ ಮುಂದಿನ ವರ್ಷ ಒಂದು ಅಂದಾಜು 6,125 ಇತ್ಯಾದಿ ಇತ್ಯಾದಿ. ನಿಮಗೆ ಭಗವಂತನು ಶುಭವನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಯ್ ಸರ್, ಕ್ಯಾನ್ ಯು ಟೆಲ್ ಅಬೌಟ್ ರಾಸೆಲ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು ಮುಂದಿನ ಪ್ರಶ್ನೆ. ನಾವು ಬಹಳ ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೇವೆ, ಇಂತಹ ಪ್ರಶ್ನೆಗಳನ್ನು ಕೇಳುವುದು ತಪ್ಪು. ಯಾಕಂದ್ರೆ ನಮಗೆ ಕೇಳುವ ಬದಲಾಗಿ ನೀವೇ ಏನಾದರೂ ಇಂಟರ್ನೆಟ್ನಲ್ಲಿ ಮನಿ ಕಂಟ್ರೋಲ್ ಅಲ್ಲಿ screener.in ಅಲ್ಲಿ ಈ ಪ್ರಶ್ನೆಯನ್ನು ಹಾಕಿದ್ರೆ ತಕ್ಷಣನೇ ನಿಮ್ಮ ಮುಂದೆ ಆ ಕಂಪನಿಯ ಸಂಪೂರ್ಣ ಜಾತಕ ಕಾಣಿಸುತ್ತೆ. ಆ ಷೇರುಗಳನ್ನು ತಗೊಳ್ಬೇಕೋ ಬೇಡವೋ ಅಂತ ನೀವು ನಿರ್ಧಾರ ಮಾಡಬೇಕು. ನೀವು ಹೇಳಿದ್ರಿಂದ ಈ ಕಂಪನಿಯ ಬಗ್ಗೆ ಸ್ವಲ್ಪ ಗಮನ ಕೊಟ್ಟೆ. ಇವತ್ತಿನವರೆಗೆ ಈ ಕಂಪನಿಯ ಹೆಸರನ್ನು ಕೇಳಿಯೇ ಇರಲಿಲ್ಲ. ಆ ಕಂಪನಿಯ ಸ್ಪೆಲ್ಲಿಂಗ್ ಅನ್ನು ಕೂಡ ತಪ್ಪು ಬರ್ದಿದ್ರಿ, ROSS ಆಗ್ಬೇಕು. ಮತ್ತೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 1,100 ಕೋಟಿಯಷ್ಟಿದೆ. ಬಹಳ ಸಣ್ಣ ಕಂಪನಿ, ಸ್ಮಾಲ್ ಕ್ಯಾಪ್. ಏನ್ ಬೇಕಾದ್ರೂ ಆಗ್ಬೋದು, ಸಡನ್ ಆಗಿ ಮೇಲೆ ಹೋಗ್ಬೋದು, ಸಡನ್ ಆಗಿ ಕೆಳಗೆ ಬೀಳ್ಬೋದು. ನಿಮಗೆ ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇದೆ ಅಂತಂದ್ರೆ, ನಿಮ್ಮ ಹತ್ರ 1 ಕೋಟಿ ಇದೆ ಅಂತ ಆದ್ರೆ
ಬಹುಶಃ ಸ್ವಲ್ಪ ಹಣವನ್ನು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಆದರೆ ಒಂದು ವಿಚಾರ, ರಿಸ್ಕು ನಿಮ್ಮದು, ರಿಸರ್ಚ್ ಕೂಡ ನಿಮ್ಮದೇ ಇರಬೇಕು. ವೆನ್ ವಿಲ್ ಯು ಡೂ ಯುವರ್ ಆಫ್ಲೈನ್ ಕ್ಲಾಸಸ್? ಐ ವಾಂಟ್ ಟು ಜಾಯಿನ್ ಅಂತ ಇನ್ನೊಬ್ರು ಕ್ವಶನ್ ಕೇಳಿದ್ದಾರೆ. ಸ್ನೇಹಿತರೆ, ಈಗ ಆನ್ಲೈನ್ ಬಂದ ಮೇಲೆ ಆಫ್ಲೈನ್ ಕ್ಲಾಸಸ್ಸಿಗೆ ಅಷ್ಟು ಡಿಮಾಂಡ್ ಇಲ್ಲ. ನಮಗೂ ಕೂಡ ಮುಜುಗರ ಅನಿಸುತ್ತೆ. ಯಾಕಂತಂದ್ರೆ ನೀವು ಬೆಳಿಗ್ಗೆ 9ರಿಂದ ರಾತ್ರಿ 9 ಹಾಗೆ 2 ದಿನ ಕೂತ್ಕೋತೀರಿ. ಅರ್ಜೆಂಟ್ ಆಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ಕೊಳ್ತೀರಿ. ಮತ್ತೆ ಒಮ್ಮೆ ಕ್ಲಾಸ್ ಆದ್ಮೇಲೆ ನಿಮಗೆ ಏನೂ ಬ್ಯಾಕಪ್ ಇಲ್ಲ, ಇನ್ನೊಮ್ಮೆ ಆ ವಿಡಿಯೋಗಳನ್ನು ಕೇಳಲಿಕ್ಕಾಗಲ್ಲ. ಮತ್ತೆ ನಿಮ್ಮ ಪುರುಸೋತಿನ ಸಮಯದಲ್ಲಿ ವಿಡಿಯೋಗಳನ್ನು ನೋಡ್ಲಿಕ್ಕಾಗಲ್ಲ. ಮತ್ತೆ ಮನೆಯಿಂದ ಒಬ್ಬರೇ ಬರ್ಬೋದು. ಅದೇ ನೀವೇನಾದರೂ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ವಿಡಿಯೋಗಳನ್ನು ಯಾವಾಗ ಬೇಕಾದ್ರೂ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ನೋಡ್ಬೋದು, ಮನೆಯವರೊಡನೆ ಕೂತ್ಕೊಂಡು ನೋಡ್ಬೋದು, ಮತ್ತೆ ಕನಿಷ್ಠ ಪಕ್ಷ 3-4 ತಿಂಗಳಾದ್ರೂ ನೋಡ್ಬೋದು. ಆದ್ದರಿಂದ ಆಫ್ಲೈನ್ ಕ್ಲಾಸಸ್ ಅನ್ನು ನಾವು ಮಾಡುವುದನ್ನು ಸಂಪೂರ್ಣವಾಗಿ ಬಿಟ್ಟಿದ್ದೇವೆ. ಏನಾದ್ರೂ ಮಾಡಿದ್ರೆ ನಿಮ್ಮನ್ನು ಮುಖತಃ ಭೇಟಿ ಆಗಬೇಕು ಅನ್ನೋ ಉತ್ಸಾಹದಿಂದ 1-2 ಗಂಟೆ ಕ್ಲಾಸ್ ಮಾಡಬಹುದು ಏನು. ಮುಂದಿನ ಪ್ರಶ್ನೆ, ನಮಸ್ತೆ ಸರ್, ನಾನು 10th ಜಸ್ಟ್ ಪಾಸ್, ಇಂಗ್ಲಿಷ್ ಅಷ್ಟೊಂದು ಬರಲ್ಲ, ನಾನು ನಿಮ್ಮ ಕ್ಲಾಸ್ನಲ್ಲಿ ಕಲಿಬಹುದಾ, ಆಗುತ್ತಾ? ನನ್ನ ವಯಸ್ಸು 39. ಇದಕ್ಕೆ ಸದ್ಯಕ್ಕೆ ನಾನು ಉತ್ತರ ಕೊಡಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ನಡೆಯುವುದು ಕನ್ನಡದಲ್ಲಿ. ಮತ್ತೆ ವೆಬ್ಸೈಟ್ಗಳಿಗೆ ಹೋಗಿ ಅಂಕಿ ಅಂಶಗಳನ್ನು ನೋಡಿಕೊಂಡು ಎಲ್ಲವನ್ನು ಅರ್ಥ ಮಾಡ್ಕೊಂಡು ಹಾಕ್ತೇನೆ ಅಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು ವಿಚಾರ, ಯಾವುದೇ ವಿಚಾರವನ್ನು ಹಲವಾರು ಬಾರಿ ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದಿಲ್ಲ, ಕಂಪ್ಯೂಟರ್ ಪ್ರಾಬ್ಲಮ್ ಕೂಡ ತನ್ನಿಂದ ತಾನಾಗಿ ಸಾಲ್ವ್ ಆಗುತ್ತೆ. ಈಗ ಈ ವಿಡಿಯೋದ ಕೊನೆಯ ಕಮೆಂಟಿಗೆ ಬರ್ತಾ ಇದ್ದೇನೆ. ಯುವರ್ ಆನ್ಲೈನ್ ಕೋರ್ಸ್ ಇಸ್ ರಿಯಲಿ ಯೂಸ್ಫುಲ್ ಆಲ್ವೇಸ್. No teacher like you can teach so efficiently on share market with less span of time. I'm really happy. Really, I gained my confidence level in making money in the share market. ತುಂಬಾ ಧನ್ಯವಾದಗಳು ಎಂದಿಗೂ ಅಂತ ಹಾಕಿದ್ದಾರೆ. ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರಲ್ಲ, ನಾನು 10ನೇ ಕ್ಲಾಸು ಓದಿದ್ದೇನೆ ಅಂತ, ಅವರು ಕೂಡ ಈ ಕಮೆಂಟ್ ಅನ್ನು ಕೇಳ್ತಾ ಇದ್ದಾರೆ ಅಂತ ಊಹಿಸ್ಕೊಳ್ತೇನೆ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಗುಡ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಮತ್ತೆ ನೀವು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.